ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ 2 ಮೊಟ್ಟೆಗಳನ್ನ ಇತ್ತು. ಡಕ್ ಮತ್ತೆ ಡ್ರೇಕ್ ಅವರ 2 ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದಾನೆ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಗೂಡಲ್ಲಿದ್ದ ಆ 2 ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ. ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ. ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ. ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ. ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ? ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ. ಹಾ, ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ. ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೋತಾ ಇದ್ದೆ. ಅಂದ್ರೆ ಮಧ್ಯಾಹ್ನನೂ ಏನೂ ತಿಂದಿಲ್ವಾ? ಈಗ್ಲೂ ಏನೂ ತಿನ್ನಲ್ವಾ? ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿತಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ? ಅರೆ ಟೆನ್ಷನ್ ಮಾಡಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ. ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ.